ಹೇಳ್ತಾ ಇದ್ರಿ ಹಳೆ ಅಂದರೆ ಒಂದು ಇತಿಹಾಸದ ಪುಟಗಳನ್ನು ತೆರೆದಂಗೆ ಆಯಿತು. ಅಂದರೆ ಗೆಲುವಿನ ಕಥೆಗಳನ್ನು ಹೇಳ್ತಾ ಇದ್ರಿ. ಈ ಗೆಲುವಿನ ಕಥೆಗೆ ಆ್ಯಡ್ ಆನ್ ಆಗುವಂಥದ್ದರೆ ಇತ್ತೀಚೆಗಿನ ಕಾಟೇರ ಕೂಡ. ಆ ಕಾಟೇರ ತಂಡದ ಒಂದು ದೊಡ್ಡ ಭಾಗ ಆಗಿದ್ರಿ, ಡೈಲಾಗ್ ರೈಟರ್ ಆಗಿದ್ರಿ. ದರ್ಶನ್ ಸರ್ ಕೂಡ ನಿಮ್ಮ ಡೈಲಾಗ್ಗಳನ್ನು ಮೆಚ್ಚೋದು ಮಾತ್ರ ಅಲ್ಲ, ಹಾಡಿ ಹೊಗಳಿದ್ರು, ಇಷ್ಟಪಟ್ಟಿದ್ರು. ಕೊನೆಗೆ ಒಂದು ಕಾರ್ ಗಿಫ್ಟ್ ಕೊಡೋಕ್ಕೂ ಕೂಡ ಹಂತಕ್ಕೆ ಬಂತು. ಇದೆಲ್ಲದರ ಜೊತೆಗೆ ಆ ಜರ್ನಿನ ನೆನೆಸ್ಕೊಳ್ಳುವಂಥದ್ದಾದರೆ ಸರ್ ಇದ್ದಂಥ ಸವಾಲು ಹೆಂಗಿತ್ತು ಅಂತ? ಕಾಟೇರ ಚಿತ್ರ ದೊಡ್ಡ ಸವಾಲೇ ಸರ್. ಅಂದರೆ ಬರೆಯೋದು ಅದು ಎಗೈನ್ ಅನುಭವಗಳೇ ಅಕ್ಷರಗಳಾಗಿದ್ದು. ಅದನ್ನು ಒಂದಷ್ಟು ಪತ್ರಿಕೆಗಳು, ಪ್ರಜಾವಾಣಿ, ಕನ್ನಡಪ್ರಭ ಈ ಪತ್ರಿಕೆಗಳನ್ನ ತೆಗೆದು ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂದರೆ ಇತಿಹಾಸ, ಆಗಿನ ಇಂದಿರಾ ಗಾಂಧಿ ಕಾಲದ ಒಂದು ರಾಜಕೀಯ ಪರಿಸ್ಥಿತಿ, ಬಡವರ ವಸ್ತುಸ್ಥಿತಿ, ಅದನ್ನೆಲ್ಲನೂ ಅಧ್ಯಯನ ಮಾಡಿ ಅದನ್ನು ತರುಣ್ ಸುಧೀರ್ ಅವರು ಒಂದಷ್ಟು ನನಗೆ ಇನ್ಪುಟ್ಸ್ ಕೊಟ್ಟರು. ಅವರು ತನ್ನ ಟೀಮ್ಗೆ ಹೇಳಿ ಇದು ನನಗೆ ಈ ಥರನೇ ಬೇಕು ಅಂತ ಒಂದಷ್ಟು ಸಿನಿಮಾಗಳನ್ನ ಕೂಡ ನೋಡಿದ್ದಾಯಿತು. ಶಿವಮಣಿ ಅವ್ರ ದೊರೆ ನೋಡಿದ್ದಾಯಿತು. ತುಂಬ ಸಿನಿಮಾಗಳು ಒಂದಷ್ಟು ಕೆಲಸ ಮಾಡಿದ್ವಿ. ಅದನ್ನು ನೋಡಿ ಮಾಡಿ ಒಂದು ಕಾಟೇರ ಥರದ ಚಿತ್ರ ನೀವು ಹೇಳ್ದಂಗೆ ಕಮರ್ಷಿಯಲ್ಲಾಗಿ ಏನು ಬೇಕಾದರೂ ಬರೆಯೋದು ಬೇರೆ, ಆದರೆ ಇದನ್ನೇ ಬರೆಯೋದು ಅನ್ನೋದು ಬೇರೆ. ಸೊ ಅದು ಕಾಟೇರ ಚಿತ್ರಕ್ಕಾಯಿತು. ಅದು ದರ್ಶನ್ ಸಾರ್ ಜೊತೆ ಅವರು ಪಾತ್ರದಲ್ಲಿ ಒಗ್ಗಿದ್ದು ಇವತ್ತು ನಮಗೆ ನೋಡಿದಾಗ ಈ ಕಾಟೇರ ಇನ್ಯಾರೂ ಆ ಪಾತ್ರನ ತುಂಬ್ತಾಯಿದ್ರು ಇಲ್ವೋ ಅಂತ ಒಂದು ಪ್ರಶ್ನೆ ಅಂತೂ ಇದೆ. ಬಟ್ ಇವ್ರಿಗೆ ಬಂದಾಗ ಈಕ್ವಲ್ ಅದು. ಇಲ್ಲ, ಕಾಟೇರಾಗೆ ಇವ್ರು ಆಪ್ಟು ಅಂತ. ನಮಗೆ ಫಸ್ಟ್ ಭಯ ಇತ್ತು ಸರ್, ಎಲ್ಲಿ ಒಂದೊಂದು ಸೀನು ನಾವು ಎಕ್ಸಾಜರೇಟ್ ಮಾಡಿ ಬರಿಬೇಕೇನೋ, ಇನ್ನೂ ಏನೋ ಬೇಕು ಅನ್ನೋದು ಬೇಕೇನೋ ಅಂತ. ಬಟ್ ಏನಿಲ್ಲ, ತರುಣ್ ಸರು ಮತ್ತು ಜಡೇಶ್ ಅವ್ರ ಕತೆ, ಚಿತ್ರಕಥೆ ಇದೆಲ್ಲ ನೀಟಾಗಿ ಪೂರಕವಾಗಿತ್ತು. ಅದಕ್ಕೆ ಹರಿಕೃಷ್ಣ ಅವರು ಸಂಗೀತ ಬಿದ್ದಿದ್ದು ಸರ್. ಓವರಾಲ್ ಆ ಪರಿಸ್ಥಿತಿನೂ ತುಂಬ ಇದಾಗೇ ಇತ್ತು, ಕಷ್ಟವಾಗೇ ಇತ್ತು. ಚಿತ್ರರಂಗಕ್ಕೆ ಪ್ರೇಕ್ಷಕರ ಅಭಾವ ಇತ್ತು. ಅಂಥ ಟೈಮಲ್ಲಿ ಎಲ್ಲ ಇಂಡಸ್ಟ್ರಿಯಲ್ಲೂ ಇತ್ತು, ನಾಟ್ ಓನ್ಲಿ ಕನ್ನಡ, ತೆಲುಗು ಇಂಡಸ್ಟ್ರಿ, ಹಿಂದಿ ಇಂಡಸ್ಟ್ರಿ, ಪಕ್ಕದ ತಮಿಳ್ ಇಂಡಸ್ಟ್ರಿ, ಅವ್ರ ಸಿನಿಮಾಗಳೂ ಯಾವುದು ಅಂಥದ್ದು ಮುಟ್ತಿರಲಿಲ್ಲ. ಸೊ ಅಂಥ ಟೈಮಲ್ಲಿ ಆಗಿದ್ದು ಕಾಟೇರ. ಮತ್ತು ಈಗ ಒಂದಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗೆ ತುಂಬ ನಾಮಿನೇಟ್ ಆಗಿದೆ, ಎಲ್ಲ ವಿಭಾಗಗಳಲ್ಲೂ ಇದಾಗಿದೆ. ಎಲ್ಲದಕ್ಕಿಂತ ನಮಗೆ ದೊಡ್ಡ ಪ್ರಶಸ್ತಿ ಅಂದರೆ ಜನರ ಪ್ರೀತಿ, ಜನರು ನೋಡಿದ್ದು. ಸರ್, ಈಗ ಸಹಜವಾಗಿ ದರ್ಶನ್ ಸರ್ನ ನೀವು ಫಸ್ಟ್ ಟೈಮ್ ಭೇಟಿ ಮಾಡಿದ್ದು, ಅವ್ರನ್ನ ಮಾತಾಡಿದ್ದು, ಅವರ ಜೊತೆಗಿನ ಸಿನಿಮಾ ಕೆಲಸ ಶುರುವಾಗಿದ್ದು, ಘಟನಾವಳಿಗಳು ಹೆಂಗೆ ನೆನಪಾಗುತ್ತೆ ಅಂತ? ನಮಗೆ ದರ್ಶನ್ ಸರ್ ಫಸ್ಟು ಇದಾಗಿದ್ದು ನಮ್ಮ ಗುರುಗಳು ತುಷಾರ್ ರಂಗನಾಥ್ ಅವರು ಸಂಭಾಷಣೆಕಾರರಾಗಿ. ಏನಂದರೆ ಇವತ್ತಿಲ್ಲ ಅವರು ಸುಂಟ್ರಗಾಳಿ ಅನ್ನೋ ಚಿತ್ರಕ್ಕೆ ಸಂಭಾಷಣೆ ಬರೀತಿದ್ರು. ಸಾಧು ಕೋಕಿಲ ಸಾರು ಅದಕ್ಕೆ ನಿರ್ದೇಶಕರು. ಆವಾಗ ದರ್ಶನ್ ಸಾರು ಸೆಟ್ಟಲ್ಲಿರೋರು. ಆವಾಗ ನಾನು ನಮ್ಮ ಗುರುಗಳ ಜೊತೆ ಹೋದಾಗ ನಮಸ್ಕಾರ ಅಂದಾಗ ನಮಸ್ಕಾರ ಅಂತಿದ್ರು. ಅವಾಗೇನು ಅಂಥ ಪರಿಚಯಗಳಿರಲಿಲ್ಲ, ಯಾರ್ದು ಇಲ್ಲ, ನಮ್ಮ ರಂಗಣ್ಣನ ಮಾತ್ರ ಪರಿಚಯ ಇತ್ತು. ಸೊ ಆವಾಗ ನಾವು ಆ ಚಿತ್ರಕ್ಕೆ ಒಂದಷ್ಟು ಗೋಸ್ಟ್ ರೈಟ್ರಾಗಿ ಈ ಸೀನ್ ಹಿಂಗೆ ಮಾಡೋಣ, ಆ ಸೀನ್ ಹಿಂಗೆ ಮಾಡೋದು, ಕಾಣದ ಕೈಗಳು. ತದನಂತರ ನಮಗೆ ಬ್ಯಾಡ್ ಮ್ಯಾನರ್ಸ್ ಮುಹೂರ್ತಕ್ಕೆ ಬಂದಿದ್ದರು. ಆವಾಗ ಮಾತಾಡಿದ್ರು, ಏನು ಮಸ್ತಿ, ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೀನಿ ಸರ್, ಬರೀತಿದ್ದೀರಾ ಸರ್. ಆಮೇಲೆ ಕಾಟೇರ ಅಲ್ಲಿ ಒಡನಾಟ ಜಾಸ್ತಿ ಆಯಿತು. ಒಂದೊಂದು ಸೀನ್ಗಳಿಗೆ ನಾವು ತರುಣ್ ಸರ್ ಹೇಳಿದ್ರು ಅಂತ ಸೆಟ್ಗೆ ಹೋಗ್ಬೇಕಾಗಿರೋದು, ಅಲ್ಲೋಗಿ ಒಂದಷ್ಟು ಬರೆಯೋದಿರೋದು, ಮತ್ತು ಹಾಫ್ ಕ್ಲಚ್ಚಲ್ಲಿ ಬರೆಯೋವಂಥದ್ದಿತ್ತು. ಯಾರ ಭಾವನೆಗಳಿಗೂ ಧಕ್ಕೆ ಆಗದೆ ಇರೋಂಗೆ ನೋಡ್ಕೊಂಡು ಬರೆಯೋ ಅಂಥದ್ದು ಒಂದಷ್ಟು ಸೀನ್ಗಳಿದ್ವು. ಅದನ್ನು ಬ್ಯಾಲೆನ್ಸ್ ಮಾಡಿ ಬರೆಯೋದಕ್ಕೆ ಸ್ಪಾಟ್ಗೆ ಹೋಗ್ತಿದ್ದೆ. ಸೊ ಅಲ್ಲಿ ನನಗೆ ಜಡೇಶ್ ಅವರು, ತರುಣ್ ಸರು ತುಂಬ ಹೆಲ್ಪ್ ಮಾಡಿದ್ರು.